According to Section 94 Companies Act 1956, Section 94 Companies Act 1956, a company can raise its capital by issuing of a number of shares by passing resolution in ordinary resolution in general body meeting. According to Section 94 of Companies Act 1956, Section 94 Companies Act 1956 ಪ್ರಕಾರ ಕಂಪನಿ ಯಾವಾಗಾದರೂ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡಿ ಮತ್ತೆ ಅಡಿಷನಲ್ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು. ಅದಕ್ಕೆ ಯಾವಾಗಾದರೂ ಕಂಪನಿ ಒಳಗ ಯಾವಾಗಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್ ಇಂದ ರಿಕ್ವೈರ್ಮೆಂಟ್ ಇದ್ರೆ ಕಂಪನಿ ಆರ್ಡಿನರಿ ರೆಸಲ್ಯೂಷನ್ ಜನರಲ್ ಬಾಡಿ ಮೀಟಿಂಗ್ ಒಳಗ ರೆಸಲ್ಯೂಷನ್ ಪಾಸ್ ಮಾಡಿ ಅಡಿಷನಲ್ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು. ಅದರಿಂದ ಅಡಿಷನಲ್ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡಬಹುದು. But the Companies Act says that first preference should be given to existing equity shareholders. ಇಲ್ಲಿ ಇಶ್ಯೂ ಮಾಡ್ತಾರಲ್ಲ ಅಡಿಷನಲ್ ಕ್ಯಾಪಿಟಲ್ ಬೇಕಾಗಿದೆ ಕಂಪನಿಗೆ, ಅದಕ್ಕೆ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡಿ ಮತ್ತೆ ನಂಬರ್ ಆಫ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಆ ಇಶ್ಯೂ ಮಾಡುವಾಗ ನ್ಯೂ ಶೇರ್ಸ್ ಇಶ್ಯೂ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956 ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕಂತಂದ್ರೆ ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನೀಸ್ ಇರ್ತಾರಲ್ಲ, ಅಂದ್ರೆ ಆಲ್ರೆಡಿ ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಅವರು ಇನ್ ಕೇಸ್ ಆಫ್ ಅವರು ಏನಾದ್ರು ಆ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲಪ್ಪ ಅಂತಂದ್ರೆ ನಾವು ಔಟ್ ಸೈಡರ್ಸ್ ಗೆ ಶೇರ್ಸ್ ಅನ್ನ ಅಡಿಷನಲ್ ಆಗಿ ಇಶ್ಯೂ ಮಾಡಬಹುದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ? ಈ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಡುವಾಗ ಸಪೋಸ್ ಒಂದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಸಪೋಸ್ 200 ಇದೆ ಅಂತ ಇಟ್ಕೊಳ್ಳಿ. 200 ಕಂಪನಿ ಗೋಯಿಂಗ್ ಟು ಇಶ್ಯೂ ಈಚ್ ಶೇರ್ ಫಾರ್ ₹200 ರೂಪೀಸ್ ತಗೊಂಡು ಏನ್ ಮಾಡ್ತಾ ಇದೆ ಕಂಪನಿ ಇಶ್ಯೂ ಮಾಡ್ತಾ ಇದೆ. ಬಟ್ ವೆನೆವರ್ ಇಶ್ಯೂಯಿಂಗ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್, ಯಾವಾಗ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡ್ತಿರ್ತದಲ್ಲ ಅವಾಗ ಈ ಮಾರ್ಕೆಟ್ ವ್ಯಾಲ್ಯೂಗಿಂತ ಸ್ವಲ್ಪ ಕಡಿಮೆ ಅಮೌಂಟ್ ಏನ್ ಮಾಡಬೇಕಾಗ್ತದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅದ ಕಂಪನಿ ಇಶ್ಯೂ ಮಾಡಬೇಕಾಗ್ತದ. ವೈ? ಬಿಕಾಸ್ ದೇ ಆರ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ದಟ್ ಕಂಪನಿ, ದೇ ಆರ್ ಆಲ್ರೆಡಿ ಇಂಟ್ರೆಸ್ಟೆಡ್ ಇನ್ ದಟ್ ಕಂಪನಿ, ದೇ ಆರ್ ಆಲ್ರೆಡಿ ಸ್ಟೇಕ್ ಹೋಲ್ಡರ್ಸ್ ಆಫ್ ದಟ್ ಕಂಪನಿ. ಸ್ಟೇಕ್ ಹೋಲ್ಡರ್ಸ್ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಆ ಕಂಪನಿ ಅವರು ಏನ್ ಮಾಡ್ತಾರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಲೆಸ್ ದನ್ ಮಾರ್ಕೆಟ್ ವ್ಯಾಲ್ಯೂ ಏನ್ ಮಾಡ್ತಾರೆ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಸಪೋಸ್ 180 ರೂಪೀಸ್ ಏನ್ ಮಾಡ್ತಾ ಇದ್ದಾರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ 180 ರೂಪೀಸ್ ಇಶ್ಯೂ ಮಾಡ್ತಾ ಇದ್ದಾರೆ. ದೆನ್ ಯಾರು ಔಟ್ ಸೈಡ್ ಇದ್ದಾರಲ್ಲ ಅವ್ರಿಗೆ 200 ರೂಪೀಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದರಿಂದ ಈ ಪ್ರೊಸೆಸ್ ಇಂದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆಟ್ ಮಾನಿಟರಿ ಬೆನಿಫಿಟ್. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನ್ ಬರ್ತಾ ಇದೆ? ಮಾನಿಟರಿ ಬೆನಿಫಿಟ್ ಬರ್ತಾ ಇದೆ. ಆ ಮಾನಿಟರಿ ಬೆನಿಫಿಟ್ ಗೆ ನಾವು ವ್ಯಾಲ್ಯೂ ಆಫ್ ರೈಟ್ ಅಂತ ಹೇಳಿದ್ರು. ಇಟ್ ಇಸ್ ಕಾಲ್ಡ್ ವ್ಯಾಲ್ಯೂ ಆಫ್ ರೈಟ್. Value of right is an amount or a monetary benefit received by the existing shareholders while the company additionally issuing their shares by ordinary resolution passing. Ordinary resolution pass ಮಾಡಿ additional capital introduce ಮಾಡುವಾಗ ಅದರಿಂದ monetary benefit existing shareholders ಏನಾದರೂ ಪಡ್ಕೊಂಡ್ರೆ ಅಂತ monetary benefit ನಾವು value of right ಅಂತ ಹೇಳಿ ಹೇಳ್ತೇವೆ. ಓಕೆ, ರೈಟ್ ಶೇರ್ಸ್ ಅಂದ್ರೆ ಈ ಶೇರ್ ಹೋಲ್ಡರ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನಿದೆ ರೈಟ್ ಕೊಡ್ತಾ ಇದಾರಲ್ಲ, ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದಾರಲ್ಲ, ದಟ್ ಇಸ್ ಕಾಲ್ಡ್ ರೈಟ್ ಶೇರ್ಸ್. ಆ ಶೇರ್ಸ್ ಮೇಲೆ ಆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ರೈಟ್ ಇದೆ ಅಂತ ಹೇಳಿ ಅರ್ಥ. ಸೊ ಈ ವ್ಯಾಲ್ಯೂ ಆಫ್ ರೈಟ್ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂತದ್ದು ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ಏನಿದೆ ಅಂತಂದ್ರೆ ಇದು ಈ ಫಾರ್ಮ್ಯಾಟ್ ಪ್ರಕಾರ ನಾವು ವ್ಯಾಲ್ಯೂ ಆಫ್ ರೈಟ್ ಅನ್ನು ಮಾಡ್ಕೊಂತ ಹೋಗಬೇಕಾಗಿದೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೈಟ್ ಅಂತ ಹೆಡಿಂಗ್ ಅಂತಂದ್ರೆ, ದೆನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಅಂದ್ರೆ ಆ ಕಂಪನಿಯಿಂದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಕಂಪನಿ ಶೇರ್ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಆ ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡೋದು. ದೆನ್ ಇಶ್ಯೂ ಪ್ರೈಸ್ ಆಫ್ ಶೇರ್, ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ ಆಕ್ಚುಲಿ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಯಾರಿಗಿದೆ ಆಕ್ಚುಲಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಹೈ ಆಗಿರ್ತದೆ, ಇದು ಯಾವಾಗಲೂ ಲೋವರ್ ಆಗಿರ್ತದೆ. ದೆನ್ ಟೋಟಲ್ ಪ್ರೈಸ್ ಆಫ್ ಶೇರ್, ಇದನ್ನ ಎರಡು ಪ್ಲಸ್ ಮಾಡಿ
called total price of share. ಅದರಿಂದ ಏನು ಮಾಡ್ತೀವಿ ನಾವು total price of shares divided by total number of shares issued. Total number of shares issued. Suppose ಇದು 200 ಇದೆ, ಇಲ್ಲಿ 20 shares issue ಮಾಡ್ತಾ ಇದ್ದಾರೆ ಅಂದ್ರೆ 200 divided by 20 ಮಾಡ್ತೇವೆ. Then we will get average price of each share. ಒಂದು share ಗೆ average price ಎಷ್ಟು ಬರ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. For what? For calculating value of price. ಇದಕ್ಕೆ average price ಮಾಡ್ತೀವಿ ನೋಡ್ರಿ. Market value of each share. ಒಂದು share ಗೆ market value ಎಷ್ಟಿದೆ ಅದರ ಒಳಗೆ average price of share ಅಂದ್ರೆ existing shares holders ಗೆ ಎಷ್ಟಕ್ಕೆ ಅವರು ಇಶ್ಯೂ ಮಾಡ್ತಾ ಇದ್ದಾರೆ ಅದರಲ್ಲಿ average price ಎಷ್ಟಾಗ್ತಾ ಇದೆ ನಾವು ಅದರೊಳಗೆ ಮೈನಸ್ ಮಾಡಿಬಿಟ್ರೆ ನಮಗೆ ಬರುವಂತ ಮಾನಿಟರಿ ಬೆನಿಫಿಟ್ ಇಸ್ ಕಾಲ್ಡ್ ವ್ಯಾಲ್ಯೂ ಆಫ್ ಪ್ರೈಸ್. ಓಕೆ, ಹಾಗಾದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಐ ಥಿಂಕ್ ಈ ಕಾನ್ಸೆಪ್ಟ್ ಏನಂದ್ರೆ ಗೆಟ್ ಕ್ಲಿಯರ್ಡ್ ಆಗ್ತದೆ. ಓಕೆ, ಸಿ ದ ಕ್ವೆಶ್ಚನ್. ದ ಕ್ವೆಶ್ಚನ್ ಈಸ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್. ಈ ವ್ಯಾಲ್ಯೂ ಆಫ್ ರೈಟ್ ಅನ್ನು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿ ಕೂಡ ಮಾಡ್ತಾರೆ, ಸೊಲ್ಯೂಷನ್ ಮಾಡುವಾಗ ಹೇಳ್ತೇನೆ. ಓಕೆ, ಫಸ್ಟ್ Axis Limited wishes to increase its funds by making rights issue of equity shares to finance its expansion. The existing equity share capital of the company is rupees 80 lakh. The market value of share is rupees 45. The market value of share is rupees 45. ಇಲ್ಲಿ ಬರೆದಿರೋದು market value of share is rupees 45 and ಎಷ್ಟು shares issue ಮಾಡ್ತಾ ಇದ್ದಾರೆ ನೋಡ್ರಿ. The company offers to the shareholders the right to buy 5 shares at rupees 12 each for every 15 shares. ಎಷ್ಟು shares? For every 15 shares. ಎಷ್ಟು shares ಗೆ ಇಶ್ಯೂ ಮಾಡ್ತಾ ಇದ್ದಾರ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಓಕೆ, 45 into 15 is 675. Then the company offers to shareholders the right to buy 5 shares. ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ? 5 shares. Only issue price of share is ಎಷ್ಟು ಮಾಡ್ತಾ ಇದ್ದಾರೆ ನೋಡ್ರಿ, for 12 rupees at rupees 12 each. ನೋಡ್ರಿ 5 shares ಇಶ್ಯೂ ಮಾಡ್ತಾ ಇದ್ದಾರೆ at rupees 12 each. So 5 into 12. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 15 ಇದೆ. ಅದರೊಳಗೆ ಟೋಟಲ್ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ? 15 shares. ಬಟ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ 12 rupees ತಗೊಂಡು 5 shares ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 5 into 12 is 60 rupees. ಎರಡು ಪ್ಲಸ್ ಮಾಡ್ತಾರೆ. ಇದಕ್ಕೆ ಟೋಟಲ್ ಪ್ರೈಸ್ ಆಫ್ ಶೇರ್ ಅಂತ ಗೊತ್ತಾಗ್ತದೆ. ಓಕೆ, 675 plus 60 rupees is 735 rupees. 735. Then average price of share. Average price of share ಏನು ಮಾಡ್ತೀವಿ ನಾವು? Average price is the total value of the share. Total value of the share or total price of shares divided by number of shares issued. Total number of shares issued to the outsiders as well as existing shareholders. So ಇಲ್ಲಿ ನೋಡಿ ಟೋಟಲ್ ಪ್ರೈಸ್ ಎಷ್ಟಿದೆ? 735 ಇದೆ. ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ? 15 shares outsiders, 15 shares for existing shareholders, 5 shares for existing shareholders. ಎರಡು ಪ್ಲಸ್ ಮಾಡೋಣ. 15 plus 20, total number of shares 20. Okay, then 735 divided by 20 is equal to 36 point how much? 75. 36.75 for each share issued. ಒಂದು ಶೇರ್ ಇಶ್ಯೂಡ್ ಮಾಡಿದ್ರೆ ಎವರೇಜ್ ಪ್ರೈಸ್ ಎಷ್ಟು ಆಗ್ತಾ ಇದೆ? 36.75 rupees ಆಗ್ತಾ ಇದೆ. ದಟ್ ಇಸ್ ಮೈಂಡ್. ಈ ಪ್ರೈಸ್ ನಮಗೆ ಗೊತ್ತಾದ್ರೆ ನಾವು ಆಕ್ಚುಲಿ ಬೆನಿಫಿಟ್ ಎಷ್ಟು ಸಿಗ್ತಾ ಇದೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ಬೋದು. ಓಕೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಶೇರ್, ಒಂದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಶೇರ್ ಎಷ್ಟಿದೆ? 45 is the market value of each share. One share ನಾವು ಮಾಡ್ತಾ ಇದ್ದೇವೆ. ಇದು total number of shares issued, right? Then here only one share ಏನು ಮಾಡ್ತೀವಿ? ವ್ಯಾಲ್ಯೂ ಇದೆ. Then average price of each share, ಇದನ್ನು ಕೂಡ each share ಅಂತ ಮಾಡ್ತೀವಿ. ಒಂದು ಶೇರ್ ಗೆ ಎಷ್ಟು ಆಗ್ತಾ ಇದೆ ಇಲ್ಲಿ average price? 36.75. 36.75. Then market price ಒಳಗ average price ಅನ್ನು ಮೈನಸ್ ಮಾಡ್ರಿ, you will get
ವ್ಯಾಲ್ಯೂ ಆಫ್ ರೈಟ್ 8.25 ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಒಂದು ಶೇರ್ ಮೇಲೆ 8.25 rupees ಬೆನಿಫಿಟ್ ಆಗ್ತಾ ಇದೆ, ಮಾನಿಟರಿ ಬೆನಿಫಿಟ್ ಸಿಗ್ತಾ ಇದೆ. ದಟ್ ಈಸ್ ಕಾಲ್ಡ್ ವ್ಯಾಲ್ಯೂ ಆಫ್ ರೈಟ್. ರೈಟ್ ಮೇಲೆ, ಈ ರೈಟ್ ಆಫ್ ಶೇರ್ಸ್ ಮೇಲೆ ಎಷ್ಟು ವ್ಯಾಲ್ಯೂ ಬೆನಿಫಿಟ್ ಸಿಗ್ತಾ ಇದೆ ಆಫ್ rupees 8.25. ದೆನ್ ಇದೇ ಪ್ರೊಸೆಸ್ ಅನ್ನು ನಾವು ಫಾರ್ಮುಲಾ ಕೂಡ ಯೂಸ್ ಮಾಡಬಹುದು. ಫಾರ್ಮುಲಾ ಏನು ನೋಡ್ರಿ, ಇದನ್ನ ಬರ್ಕೋರಿ. ಓಕೆ, formula is value of right is equal to right shares divided by total number of shares multiplied by market price minus issue price. Okay, ಇಲ್ಲಿ ಫಾರ್ಮುಲಾ ಏನು ನೋಡಿ, ವ್ಯಾಲ್ಯೂ ಆಫ್ ರೈಟ್ is equal to right shares divided by total number of shares into market price minus issue price. ಹಾಗಾದ್ರೆ ರೈಟ್ ಶೇರ್ಸ್ ಎಷ್ಟಿದಾವ್ರಿ? ಟೋಟಲ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ರೈಟ್ ಕೊಡ್ತಾ ಇದ್ದಾರೆ ಅವರು? 5 shares ಕೊಟ್ಟಿದ್ದಾರೆ ನೋಡಿ ಕ್ವೆಶ್ಚನ್ ಒಳಗೆ. The company offers to the shareholders at a right to buy 5 shares, only 5 shares. Okay, this is called right shares. Then total number of shares issued by the company is total number of shares ನೋಡ್ರಿ 15 share outsider ಏನ್ ಮಾಡ್ತಾ ಇದೆ, ಇಶ್ಯೂ ಮಾಡ್ತಾ ಇದೆ, ಪ್ಲಸ್ 5 existing shareholders ಇಶ್ಯೂ ಮಾಡ್ತಾ ಇದ್ದಾರೆ. So total number of shares issued by the company is 20. Getting? Then multiplied with market price of share. Market price ಎಷ್ಟಿದೆ? 45 ಆಲ್ರೆಡಿ ಮಾಡಿದೆ. Then issued to existing shareholders ಗೆ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ? Issue price is 12 rupees. Okay, ಮಾಡ್ರಿ, you will get 5 is 5, 5 4 is 20, 1 4 is 1/4. Then into one calculation ಮಾಡಿ, I think you will get 8.25. 5/20 multiplied by, first ಇದನ್ನ ಮಾಡ್ರಿ, 45 minus 12, 33. Okay, 1/4. Sorry, done. Into 33. Then 1/4 into 33 is 8.25 rupees. Now formula use ಮಾಡಿದ್ರು ಕೂಡ ಎಷ್ಟು ಬರ್ತದೆ, or you can go through format of the problem. Then one problem ಮಾಡಿ, ಒಂದು homework ಕೊಟ್ಟಿದ್ದೇನೆ, same problem as it is. See the question. X Limited has a share capital of 10,000 equity shares of rupees 100 each, having a market value of rupees 150 per share. Market value of the share is 150 ಇದೆ. So you can take 150 as market value. The company wants to raise additional funds of rupees 1,20,000 and offers to existing shareholders the right to apply for new share of rupees 120 for every 5 shares held. Okay, ಇಲ್ಲಿ ಒಂದು ಶೇರ್ ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಇಶ್ಯೂ ರೈಟ್ ಟು ಇಶ್ಯೂ ಎಷ್ಟು ಕೊಡ್ತಾ ಇದ್ದಾರೆ, ಒಂದು ಶೇರ್ ಕೊಡ್ತಾ ಇದ್ದಾರೆ. Then you are required to calculate the value of right. First format ಹಾಕ್ರಿ, market value of shares ಅನ್ನು ಮಾಡ್ರಿ. Market value total number of shares ಎಷ್ಟಿದಾವೆ, total number of issued to outsiders is ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 120 share rupees 120 for
ಫಾರ್ ಎವ್ರಿ 5 ಶೇರ್ಸ್ ಹೆಲ್ಡ್, ಎವ್ರಿ 5 ಶೇರ್ಸ್ ಹೆಲ್ಡ್ ಅಂದ್ರೆ 5 ಶೇರ್ಸ್ ತಗೊಂಡ್ರೆ 1 ಶೇರ್ ಏನು ಕೊಡ್ತಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರೈಟ್. ಓಕೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ 550 ಶೇರ್ಸ್ ಆಫ್ rupees 150 ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ನೋಡ್ರಿ, 5 ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಔಟ್ ಸೈಡ್ ಗೆ ಆಫ್ rupees 150. The total amount is 750 ಆಗ್ತದೆ. Or you can use this formula ಪ್ರಕಾರ ಮಾಡೋದಂದ್ರೆ ನೀವು ಫಸ್ಟ್ ರೈಟ್ ಎಷ್ಟು ಕೊಟ್ಟಿದ್ದಾರೆ, only one share ರೈಟ್ ಮಾತ್ರ ಕೊಡ್ತಾ ಇದ್ದಾರೆ. So here you can write only one. Then total number of shares 5 shares outside ಅಂತ ಕೊಡ್ತಾ ಇದ್ದಾರೆ and ಇವರಿಗೆ 1 share ಕೊಡ್ತಾ ಇದ್ದಾರೆ. ಟೋಟಲ್ ಎಷ್ಟು ಆಗ್ತಾ ಇದೆ, ಟೋಟಲ್ 6 shares ಆಗ್ತದೆ, ಮೀನ್ಸ್ 1/6 ಆಗ್ತಾ ಇದೆ. Then market price of the share ಎಷ್ಟಿದೆ, market price of share is market value of rupees 150 per share ಇದೆ. So you can write here 150 per share. Then issue price ಎಷ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ issued the new share at rupees 120 for every 5 shares held. New share issue ಮಾಡ್ತಾ ಇರೋದು 120 rupees ಗೆ, 150 market value, then 120 is issued price. Then you can easily get the answer by using this answer. Okay, can I calculate? ನಾನು ಮಾಡ್ಬಿಡ್ತೀನಿ right. So first write the formula ಬರ್ಕೊರಿ. Value of right is equal to right shares are 1, only 1 ಒಂದೇ ಕೊಡ್ತಾನೆ. ಓಕೆ, ಒಂದು ಶೇರ್ ಪರ್ಚೇಸ್ ಮಾಡಲಿಕ್ಕೆ ರೈಟ್ ಕೊಡ್ತಾ ಇದ್ದಾರೆ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್ 5 + 1. ಯಾಕಂದ್ರೆ 5 ಶೇರ್ಸ್ ಔಟ್ ಸೈಡ್ ತಗೊಳ್ತಾ ಇದ್ದಾರೆ, 1 ಶೇರ್ ಇವ್ರು ತಗೊಳ್ತಾ ಇದ್ದಾರೆ. 5 + 1 is nothing but 6. Multiplied with market value of share is 150 per share ಕೊಟ್ಟಿದ್ದಾನೆ, 150 per share. Then issued price ಎಷ್ಟಿದೆ, issuing for 120 rupees for every 5 shares held ಅಂತ ಹೇಳ್ಬಿಟ್ಟಿದ್ದಾನೆ ನೋಡಿ, 120 shares ಅಂದ್ರೆ 150 rupees ಮಾರ್ಕೆಟ್ ವ್ಯಾಲ್ಯೂ ಇದೆ, ಬಟ್ ಇವರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ, 120. ಹಾಗಾದ್ರೆ ಅದರಿಂದ ನಮಗೆ ಎಷ್ಟು ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. So we can calculate 1/6 into 150 minus 120 is 30. Okay, then 130 is 36, 5. I think answer is 5 rupees. 5. Right, 130 is 30 upon 6 7, 6 1 is 6, 6 5 is 30. So rupees 5 is what, value of right. Or you can use the format for calculation. Format ಕೂಡ ನೀವು ಯೂಸ್ ಮಾಡಿ ಈ ತರ ಕ್ಯಾಲ್ಕುಲೇಷನ್ ಮಾಡಬಹುದು. ಇದನ್ನ ರೈಟ್ ಆಫ್ ಶೇರ್ ಅಂತ ಹೇಳ್ತಾರೆ. ರೈಟ್ ಆಫ್ ಶೇರ್ ಕೆಲವು ಸಲ 5 ಮಾರ್ಕ್ಸ್ ಒಂದೇ ಒಂದ್ಸಲ ಕೇಳಿದಾನೆ, ಬಟ್ ಬೋನಸ್ ಶೇರ್ಸ್ ಮೇಲೆ ಕೆಲವು ಸಾಕಷ್ಟು ಸಲ ಕೇಳಿದಾನೆ.